ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಬುಲ್ಡೋಜರ್ಸ್ ತಂಡವು ಕೊನೆಯ ಪಂದ್ಯವನ್ನು ಸೋತಿದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದಾದರೂ ಕೂಡ ಪ್ಲೇ ಆಫ್ಸ್ಗೆ ಯಾವುದೇ ಅಫೆಕ್ಟ್ ಬೀಳಲಿಲ್ಲ. ಟಾಪಲ್ಲಿದ್ದ ನಾವು ಟಾಪ್ನಲ್ಲೇ ಇದ್ದೇವೆ. ಗ್ರೂಪ್ ಸ್ಟೇಜ್ ಮುಗಿದ ಕೂಡಲೇ ನಾವು ಟಾಪ್ 1ನಲ್ಲಿ ಫಿನಿಷ್ ಮಾಡಿದ್ದೇವೆ. ಹಾಗಾದರೆ ಸೆಮಿಫೈನಲಲ್ಲಿ ಯಾರು ಸಿಗ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ಬುಲ್ಡೋಜರ್ಸ್ ತಂಡವು ಗ್ರೂಪ್ ಸ್ಟೇಜ್ನ ಕೊನೆಯ ಪಂದ್ಯವನ್ನು ಸೋಲನ್ನು ಅನುಭವಿಸಿತ್ತು. ಅದಕ್ಕೂ ಮೊದಲು 3-3 ಜಯಶಾಲಿಯಾಗಿತ್ತು. ಆದರೂ ಕೂಡ ನಾವು ಟಾಪ್ನಲ್ಲೇ ಮುಗಿಸ್ತೇವೆ. ಟಾಪ್ 1ನಲ್ಲಿ ನಾವೇ ಇದ್ದೇವೆ. 4ರಲ್ಲಿ 3 ಗೆದ್ದು 1 ಸೋತಿದ್ದೇವೆ. ನಮ್ಮ ಕಡೆಗೆ ಬೆಂಗಾಲ್ ಟೈಗರ್ಸ್ ಕೂಡ ಸೇಮ್ ಇದೆ, ಆದರೆ ಅವ್ರದ್ದು ರನ್ ರೇಟ್ ನಮಗಿಂತ ಕಡಿಮೆ ಇರೋದ್ರಿಂದ 2ನೇ ಸ್ಥಾನದಲ್ಲಿದ್ದಾರೆ. ಚೆನ್ನೈ ರೈನರ್ಸ್ ಕೂಡ ಸೇಮ್ ನಮ್ಮಷ್ಟೇ ಇದೆ, ಆದರೆ ರನ್ ರೇಟ್ ಮೇಲೆ ನಾವೇ ಟಾಪ್ ಇದ್ದೇವೆ. ಇನ್ನು ಮುಂಬೈ ಹೀರೋಸ್ದು ಕೂಡ ಸೇಮ್ ರನ್ ರೇಟ್ ಮೇಲೆ ನಾವೇ ಮೇಲಿದ್ದೇವೆ. ಹೀಗಾಗಿ ರನ್ ರೇಟ್ನಿಂದ ನಾವು ಟಾಪ್ 1 ಪೊಸಿಷನನ್ನು ಅಕ್ವೈರ್ ಮಾಡಿದ್ದೇವೆ. ಇದರಿಂದ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ. ಯಾಕಂದರೆ IPL ಮಾದರಿಯ ಪ್ಲೇ ಆಫ್ಸನ್ನು ಈ CCLನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಇದು ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ. ಯಾಕಂದರೆ ಕರ್ನಾಟಕ ಬುಲ್ಡೋಜರ್ಸ್ ನೋಡಿ, ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಕರ್ನಾಟಕ ಬುಲ್ಡೋಜರ್ಸ್ ಮತ್ತು ಬೆಂಗಾಲ್ ಟೈಗರ್ಸ್ ಮೊದಲ ಕ್ವಾಲಿಫೈಯರ್ ಆಗುತ್ತೆ 15 ಮಾರ್ಚಂದು. ಈ ಮ್ಯಾಚ್ 6:30ರಿಂದ ಸ್ಟಾರ್ಟ್ ಆಗುತ್ತೆ. ಈ ಮ್ಯಾಚ್ನಲ್ಲಿ ಗೆದ್ದವರು ಡೈರೆಕ್ಟ್ ಫೈನಲ್ಗೆ ತಲುಪ್ತಾರೆ. ಅಪ್ಪಿತಪ್ಪಿ ಏನಾದರೂ ಈ ಮ್ಯಾಚ್ನಲ್ಲಿ ಸೋತರೂ ಕೂಡ ಮತ್ತೊಂದು ಚಾನ್ಸ್ ಇರುತ್ತೆ. ಹಾಗೆಯೇ ಎಲಿಮಿನೇಟರ್ ಚೆನ್ನೈ ರೈನರ್ಸ್ ಮತ್ತು ಮುಂಬೈ ಹೀರೋಸ್ ನಡುವೆ ನಡೆಯುತ್ತೆ. ಇದು 15 ಮಾರ್ಚಂದು 2 PM ನಡೆಯುತ್ತೆ. ಈ ಮ್ಯಾಚ್ನಲ್ಲಿ ವಿನ್ ಆದವರು ಮೊದಲ ಕ್ವಾಲಿಫೈಯರ್ನಲ್ಲಿ ಸೋತ ಟೀಮನ್ನು ಎದುರಿಸಲಿದ್ದಾರೆ. ಅದು ಕ್ವಾಲಿಫೈಯರ್ 2 ಆಗಿರುತ್ತೆ. ಈ ಕ್ವಾಲಿಫೈಯರ್ 2ನಲ್ಲಿ ಅದೇ ಹೇಳಿದಾಗೆ ಕ್ವಾಲಿಫೈಯರ್ 1ನಲ್ಲಿ ಸೋತ ತಂಡ ಹಾಗೆಯೇ ಎಲಿಮಿನೇಟರಲ್ಲಿ ಗೆದ್ದ ತಂಡದ ನಡುವೆ ನಡೆಯುತ್ತೆ. ಇದು 16 ಮಾರ್ಚಂದು ನಡೆಯುತ್ತೆ. ಈ ಮ್ಯಾಚ್ನಲ್ಲಿ ಗೆದ್ದ ತಂಡವು ಫೈನಲ್ಗೆ ತಲುಪುತ್ತೆ. ಫಸ್ಟ್ ಕ್ವಾಲಿಫೈಯರಲ್ಲಿ ಗೆದ್ದ ತಂಡ ಡೈರೆಕ್ಟ್ ಫೈನಲ್ ಹೋಗುತ್ತೆ. ಹಾಗೆಯೇ ಕ್ವಾಲಿಫೈಯರ್ 2ದಲ್ಲಿ ಗೆದ್ದ ತಂಡ ಫೈನಲ್ಗೆ ಹೋಗುತ್ತೆ. ಫೈನಲ್ ನಡೆಯೋದು 17 ಮಾರ್ಚಂದು 6:30 PM ಅಂದು. ಹಾಗಾಗಿ ಕರ್ನಾಟಕಕ್ಕೆ ದೊಡ್ಡ ಅಡ್ವಾಂಟೇಜ್ ಸಿಕ್ಕಂತಾಗಿದೆ ಇದರೊಂದಿಗೆ. ಯಾಕಂದರೆ ಅಪ್ಪಿತಪ್ಪಿ ಏನಾದರೂ ಸ್ವಲ್ಪ ಮ್ಯಾಚ್ ಸೋತ್ರೂ ಕೂಡ ಮತ್ತೊಂದು ಚಾನ್ಸ್ ಇರುತ್ತೆ ಫೈನಲ್ ಪ್ರವೇಶ ಮಾಡೋದಕ್ಕೆ, ಅಥವಾ ವಿಜಯಶಾಲಿ ಆದರೆ ಡೈರೆಕ್ಟ್ ಫೈನಲ್ ತಲುಪ್ತೇವೆ. ಹಾಗಾಗಿ ನಂಬರ್ 1 ಇರೋದ್ರಿಂದ ಸಖತ್ ಅಡ್ವಾಂಟೇಜ್ ಇದೆ ನಮಗೆ. ಹಾಗಾಗಿ ಈ ಬಾರಿಯ ಟ್ರೋಫಿಗೆ ನಾವು ಕಂಡಿಡಲೇಬೇಕು. ಖಂಡಿತವಾಗ್ಲೂ ಸಖತ್ ಫಾರ್ಮ್ನಲ್ಲಿ ಕೂಡ ಇದ್ದೇವೆ ನಾವು. ಹೋದ ಪಂದ್ಯವನ್ನು ಬಿಟ್ಟರೆ ಮತ್ತೆಲ್ಲ ಪಂದ್ಯನೂ ಸಖತ್ತಾಗಿಯೇ ಆಡಿದ್ದೇವೆ. ನೋಡೋಣ ಏನು ಮಾಡ್ತಾರೆ ಅಂತ. ಫೈನಲ್ ಗೆಲ್ಲಿ ಅಂತ ನಾವು ಆಶಿಸೋಣ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.